Second PC mathematics, 3 marks, very important question about functions. If the function f from set of natural number to natural number defined by, very important, defined by f of n or f of x is a set of n plus 1 by 2 if n is add natural number. Again, f of n is equal to n by 2 if n is even natural number. State whether the function f is bijective. Justify your answer. Justify your answer. Okay? Very important problem. 3 marks ಕೇಳ್ತಾರೆ related to function. Solution. ನೋಡಿ, ಸ್ಟೇಟ್ ವೆದರ್ ದ ಫಂಕ್ಷನ್ ಎಫ್ ಈಸ್ ಬೈಜೆಕ್ಟಿವ್ ಅಂತ ಕೇಳಿದ್ದಾರೆ. ಪ್ರೂವ್ ದಟ್ ದ ಫಂಕ್ಷನ್ ಈಸ್ ನಾಟ್ ಬೈಜೆಕ್ಟಿವ್ ಅಂತ ಕೇಳ್ಬೋದು, ಅಥವಾ ಪ್ರೂವ್ ದಟ್ ದ ಫಂಕ್ಷನ್ ಈಸ್ ಬೈಜೆಕ್ಟಿವ್ ಅಂತ ಕೇಳ್ಬೋದು. ಅಲ್ಲಿ ಏನು ಸ್ಯಾಟಿಸ್ಫೈಡ್ ಆಗುತ್ತೋ ಇಲ್ವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಕ್ವಶನ್ಸ್. ಈಗ ಬೈಜೆಕ್ಟಿವ್ ಅಂದರೆ ಏನು? ಎ ಫಂಕ್ಷನ್ ಈಸ್ ಸ್ಯಾಟಿಸ್ಫೈಡ್ ಬೋತ್ 1 1 ಆ್ಯಂಡ್ ಆನ್ ಟು. 1 1 ಮತ್ತು ಆನ್ ಟು ಎರಡೂ ಸ್ಯಾಟಿಸ್ಫೈಡ್ ಆದರೆ ಆನ್ ದಿ ಫಂಕ್ಷನ್, ಅಲ್ಲಿ ಏನು ಫಂಕ್ಷನ್ ಡಿಫೈನ್ ಮಾಡಿರ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದು ನಾವು ಬೈಜೆಕ್ಟಿವ್ ಅಂತ ಕರಿತೀವಿ. 1 1 ಅಂದ್ರೆ ಒಂದೇ, ಇಂಜೆಕ್ಟಿವಿಟಿ ಅಂದ್ರೆ ಒಂದೇ, ಆನ್ ಟು ಅಂದ್ರೆ ಒಂದೇ, ಸರ್ಜೆಕ್ಟಿವಿಟಿ ಅಂದ್ರೆ ಒಂದೇ. ಕೇರ್ಫುಲ್ಲಾಗಿರಬೇಕು. ಫಸ್ಟ್, ಇಲ್ಲಿ ಫಂಕ್ಷನ್ ಈಸ್ ಮ್ಯಾಪಿಂಗ್ ಫ್ರಮ್ ಸೆಟ್ ಆಫ್ ನ್ಯಾಚುರಲ್ ನಂಬರ್ ಟು ನ್ಯಾಚುರಲ್ ನಂಬರ್. ನ್ಯಾಚುರಲ್ ನಂಬರ್ ಅಂದರೆ ಏನು ಸ್ಪಷ್ಟವಾಗಿ ಗೊತ್ತಿರಬೇಕು ನಮಗೆ. ಸೆಟ್ ಆಫ್ ನ್ಯಾಚುರಲ್ ನಂಬರ್ 1 2 3 4 ಡ್ಯಾಶ್ ಡ್ಯಾಶ್ ಆರ್ ದಿ ನ್ಯಾಚುರಲ್ ನಂಬರ್ಸ್. ಕ್ವಶನ್ ಒಳಗಡೆ ಇಫ್ ಎನ್ ಈಸ್ ಆ್ಯಡ್ ನ್ಯಾಚುರಲ್ ನಂಬರ್, ಆ್ಯಡ್ ನ್ಯಾಚುರಲ್ ನಂಬರ್ ಅಂದರೆ ಆ್ಯಡ್ ನ್ಯಾಚುರಲ್ ನಂಬರ್ಸ್. ಇನ್ ನ್ಯಾಚುರಲ್ ನಂಬರ್ಸ್, ಆ್ಯಡ್ ನ್ಯಾಚುರಲ್ ನಂಬರ್ಸ್ 1, 3, 5, 7, so on. ನೆಕ್ಸ್ಟ್, ಈವನ್ ನ್ಯಾಚುರಲ್ ನಂಬರ್ 2, 4, 6, 8, so on. ಓಕೆ, ಇವು ಸ್ಪಷ್ಟವಾಗಿ ನಮಗೆ ಗೊತ್ತಿರಬೇಕು. ಆವಾಗ ನಾವು ಹೇಳ್ತಕ್ಕಂಥ ಪ್ರಾಬ್ಲಮ್ಸ್ ಕ್ಲೀನಾಗಿ ಅರ್ಥವಾಗುತ್ತೆ. ನಾವು ಫಸ್ಟ್, ಈಗ ನಾವು ಬೈಜೆಕ್ಟಿವ್ ಅಂತ ಶೋ ಮಾಡಬೇಕು ಅಂದರೆ ಫಸ್ಟು 1 1 ಸ್ಯಾಟಿಸ್ಫೈಡ್ ಆಗುತ್ತಾ ಇಲ್ವಾ ಅಂತ ಚೆಕ್ ಮಾಡೋಣ. ಅದು ಕಂಡೀಷನ್ಸನ್ನು ಯೂಸ್ ಮಾಡ್ಕೊಳ್ಳೋಣ. ಫಸ್ಟ್, ಗಿವನ್ ಫಂಕ್ಷನ್ ಎಫ್ ಆಫ್ ಎನ್ ಈಸ್ ಈಕ್ವಲ್ ಟು n ಪ್ಲಸ್ 1 ಬೈ 2. ಆ್ಯಡ್ ಫಂಕ್ಷನ್ ತಗೊತೇನೆ. ಆ್ಯಡ್ ಅಂದರೆ ನಾನು n ಈಸ್ ಈಕ್ವಲ್ ಟು 1 ತಗೊತೇನೆ. ಎಫ್ ಆಫ್ 1 ಏನು ಸರ್, ಒಂದೇ ತೊಗೊಬೇಕಾ ಸರ್? ಯು ಕ್ಯಾನ್ ಟೇಕ್ ಎನಿ ಆ್ಯಡ್ ನಂಬರ್. 1 ಈಸ್ ಈಕ್ವಲ್ ಟು 1 ಪ್ಲಸ್ 1 ಬೈ 2. 1 ಪ್ಲಸ್ 1 2 ಬೈ 2 ಈಸ್ ಈಕ್ವಲ್ ಟು 1. ನೆಕ್ಸ್ಟ್, ಎಫ್ ಆಫ್ 1 ಈಸ್ ಈಕ್ವಲ್ ಟು 1 ಪ್ಲಸ್ 1 ಬೈ 2 2 ಬೈ 2 1 ಆಯಿತು. ನೆಕ್ಸ್ಟ್, ಇಫ್ ಎನ್ ಈಸ್ ಈವನ್ ನಂಬರ್ ದಟ್ ಈಸ್ n ಈಸ್ ಈಕ್ವಲ್ ಟು 2 ತಗೊಂತೇನೆ. ಎಫ್ ಆಫ್ 2 ಈಸ್ ಈಕ್ವಲ್ ಟು ಈವನ್ ನಂಬರ್ಗೆ ಏನು ಕಂಡೀಷನ್ ಕೊಟ್ಟಿದ್ದಾರೆ? n ಬೈ 2.
n by 2 ಅಂದರೆ 2 by 2. 2 to get cancel 1. ಈಗ ವಾಟ್ ಈಸ್ ದ ಡೆಫಿನೇಷನ್ ಆಫ್ 1 ಫಂಕ್ಷನ್ ನೋಡಿ, ಡಯಾಗ್ರಾಮ್ ಆಗಿ ತೋರಿಸ್ತಾ ಇದ್ದೀನಿ. ಸೆಟ್ ಆಫ್ ನ್ಯಾಚುರಲ್ ನಂಬರ್ ಕೋಡೊಮೈನ್, ಇದು ಡೊಮೈನ್, ಇದು ಕೋಡೊಮೈನ್. ಕೋಡೊಮೈನು ಸೆಟ್ ಆಫ್ ನ್ಯಾಚುರಲ್ ನಂಬರ್ಸು, ಡೊಮೈನು ಸೆಟ್ ಆಫ್ ನ್ಯಾಚುರಲ್ ನಂಬರ್ಸು. ಇಲ್ಲಿ ನಾನು 1 2 3 ಅಂತ ಬರೆದಿದ್ದೇನೆ. ಈಗ ಎಫ್ ಆಫ್ 1 ಈಸ್ ಈಕ್ವಲ್ ಟು ಎಷ್ಟು ಬಂದಿದೆ? 1. ಎಫ್ ಆಫ್ 2 ಈಸ್ ಈಕ್ವಲ್ ಟು ಎಷ್ಟು ಬಂದಿದೆ? 1. ಅಂದರೆ ಒಂದು ಸೆಟ್ಟಲ್ಲಿ ಒಂದೇ ಎಲಿಮೆಂಟು, ಒಂದು ಸೆಟ್ಟಲ್ಲಿ ಒಂದೇ ಎಲಿಮೆಂಟು ರಿಪೀಟ್ ಆಗಿದ್ದರೆ ಟೇಕನ್ ಆ್ಯಸ್ ಒನ್ಸ್, 1 ಅಂತ ಬರೆದಿದ್ದೇನೆ. ಎಫ್ ಆಫ್ 1 ಈಸ್ ಈಕ್ವಲ್ ಟು 1, ಎಫ್ ಆಫ್ 2 ಈಸ್ ಆಲ್ಸೋ 1, ಎಫ್ ಆಫ್ 1 ಈಸ್ ಆಲ್ಸೋ 1, ಎಫ್ ಆಫ್ 2 ಈಸ್ ಆಲ್ಸೋ 1. ನಾವು ವಾಟ್ ಈಸ್ ದ ಡೆಫಿನೇಷನ್ ಆಫ್, ಇದು ಯಾವುದೋ ಒಂದು ಎಲಿಮೆಂಟಿಗೆ ರಿಲೇಷನ್ ಆಗಿರುತ್ತೆ, ಯಾವ್ದು ಕನಾಗಿರುತ್ತೆ, ಇದು ಸೆಕೆಂಡ್ರಿ. ಯಾಕಂದರೆ ಯಾವುದೇ ಕಾರಣಕ್ಕೂ ಇದರಲ್ಲಿ ಬ್ಲ್ಯಾಂಕ್ ಬಿಡೋಂಗಿಲ್ಲ, ಬ್ಲ್ಯಾಂಕ್ ಬಿಟ್ಟರೆ ಅದು ಫಂಕ್ಷನ್ನೇ ಆಗಲ್ಲ. ಈಗ ವಾಟ್ ಈಸ್ ದ ಡೆಫಿನೇಷನ್ ಆಫ್ 1 ಫಂಕ್ಷನ್? ನೋ ಟೂ ಎಲಿಮೆಂಟ್ಸ್ ಮ್ಯಾಪಿಂಗ್ ವಿತ್ ಸಿಂಗಲ್ ಎಲಿಮೆಂಟ್ ಆಫ್ ದಿ ಕೋಡೊಮೈನ್. ಇದರಲ್ಲಿರ್ತಕ್ಕಂಥ 2 ಎಲಿಮೆಂಟು ಒಂದು ಎಲಿಮೆಂಟ್ಗೆ ಮ್ಯಾಪಿಂಗ್ ಆಗಿರಬಾರ್ದು. ಇದರಲ್ಲಿರ್ತಕ್ಕಂಥ 2 ಎಲಿಮೆಂಟು ಒಂದು ಎಲಿಮೆಂಟ್ಗೆ ಮ್ಯಾಪಿಂಗ್ ಆಗಿರಬಾರ್ದು. ಮ್ಯಾಪಿಂಗ್ ಆದರೆ 2 ಎಲಿಮೆಂಟು ಒಂದೇ ಎಲಿಮೆಂಟ್ಗೆ ಮ್ಯಾಪಿಂಗ್ ಆದರೆ ಎಫ್ ಈಸ್ ನಾಟ್ 1 ಎಫ್ ಈಸ್ ನಾಟ್ 1 ಎಫ್ ಈಸ್ ನಾಟ್ 1. ಓಕೆ, no two elements mapping with single element of the codomain, then the function is not 1. ಓಕೆ, ಅದಕ್ಕೆ ಡೆಫಿನೇಷನ್ ಇದೆ. ಡಿಫ್ರೆಂಟ್ ಇಮೇಜಸ್ ಇರಬೇಕು, ಡಿಫ್ರೆಂಟ್ ಇಮೇಜಸ್. ಓಕೆ, ಒಂದು ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ 1 ಫಂಕ್ಷನ್ಗೆ. ಸುಮ್ಮನೆ ಜನರಲಾಗಿ ಒಂದು ಎಕ್ಸಾಂಪಲ್. 1 ರಿಲೇಟೆಡ್ ಟು 5, 2 ಈಸ್ ಮ್ಯಾಪಿಂಗ್ ವಿತ್ 4, 3 ಈಸ್ ಮ್ಯಾಪಿಂಗ್ ವಿತ್ 6. ನೋಡಿ, ಡಿಫ್ರೆಂಟ್ ಇಮೇಜಸ್ ಈ ಥರ ಇದ್ದರೆ ಅದನ್ನು 1 ಫಂಕ್ಷನ್ ಅಂತ ಕರಿತೀವಿ. ಈಗ ಅವನು ಕೊಟ್ಟಿರೋ ಕಂಡೀಷನ್ ಪ್ರಕಾರ ನಮ್ಮದು ಫಂಕ್ಷನ್ ಈಸ್ ನಾಟ್ 1 ಈಸ್ ನಾಟ್ ಇಂಜೆಕ್ಟಿವಿಟಿ. ನೆಕ್ಸ್ಟ್ ಫಾರ್ ಆನ್ ಟು ಚೆಕ್ ಮಾಡೋಣ. ಆನ್ ಟು ಚೆಕ್ ಮಾಡ್ತಾ ಇದ್ದೀನಿ. ಫಸ್ಟು ಆಡ್ ನಂಬರ್ ಚೆಕ್ ಮಾಡ್ತೇನೆ ನೋಡಿ. ಆಡ್ ನ್ಯಾಚುರಲ್ ನಂಬರ್ಗೆ ಚೆಕ್ ಮಾಡ್ತೀನಿ. ಅದರ ಕಂಡೀಷನ್ ಏನು ಕೊಟ್ಟಿದ್ದಾರೆ? ಎಫ್ ಆಫ್ n ಈಸ್ ಈಕ್ವಲ್ ಟು n+1/2. ಓಕೆ, ನಾವು ಆನ್ ಟು ಚೆಕ್ ಮಾಡಬೇಕಾದ್ರೆ ಲೆಟ್ ಎಫ್ ಆಫ್ n ಈಸ್ ಈಕ್ವಲ್ ಟು y. ಎಫ್ ಆಫ್ n ಈಸ್ ಈಕ್ವಲ್ ಟು y. ಎಫ್ ಆಫ್ n ಈಸ್ ನಥಿಂಗ್ ಬಟ್ n+1/2 ಈಸ್ ಈಕ್ವಲ್ ಟು y. Now it implies n+1 ಈಸ್ ಈಕ್ವಲ್ ಟು 2ನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ತೇನೆ 2y. ನಾವು n ಈಸ್ ಈಕ್ವಲ್ ಟು 2y +1 ರೈಟ್ ಹೋದರೆ -1 ಆಯಿತು. n ಈಸ್ ಈಕ್ವಲ್ ಟು 2y -1. ಹಿಯರ್ ಫಾರ್ ಆಲ್ y ಬಿಲಾಂಗ್ಸ್ ಟು ಕೋಡೊಮೈನ್ ಅಂದರೆ ಸೆಟ್ ಆಫ್ ನ್ಯಾಚುರಲ್ ನಂಬರ್. ಯಾವುದೇ y ವ್ಯಾಲ್ಯೂ ನೀವು ಆ್ಯಡ್ ನಂಬರ್ ತಗೊಳ್ಳಿ, ಯಾವುದೇ ನ್ಯಾಚುರಲ್ ನಂಬರ್ ತಗೊಳ್ಳಿ. ಇಲ್ಲಿ ಆ್ಯಡ್ ನಂಬರ್ ಅಂತ ಕೊಟ್ಟಿದ್ದಾರೆ ಅಂದರೆ ಯು ಕ್ಯಾನ್ ಟೇಕ್ ಎನಿ ಆ್ಯಡ್ ನಂಬರ್. ಬರ್ತಕ್ಕಂಥ ರಿಸಲ್ಟು ನೀನು y ಪ್ಲಸ್ಸಲ್ಲಿ ಯಾವುದೇ ಆ್ಯಡ್ ನಂಬರ್ ತಗೊಳ್ಳಿ, 1 ತಗೊಂತೀರಾ, 2 × 1 2 - 1 ಬರ್ತಕ್ಕಂಥ ರಿಸಲ್ಟು ನ್ಯಾಚುರಲ್ ನಂಬರ್. ನಾವು 2 ತಗೊಂತೀರಾ, 2 × 2 4 4 - 1 3 ಬಿಲಾಂಗ್ಸ್ ಟು ನ್ಯಾಚುರಲ್ ನಂಬರ್. ಈಗ ನಾವು n ಈಸ್ ಈಕ್ವಲ್ ಟು 2y -1, y ಬಿಲಾಂಗ್ಸ್ ಟು ಎನಿ ನ್ಯಾಚುರಲ್ ನಂಬರ್. ರಿಸಲ್ಟ್ ಈಸ್ ಆಲ್ವೇಸ್ ಎನಿ ನ್ಯಾಚುರಲ್ ನಂಬರ್ ಅಂದರೆ ಆ್ಯಡ್ ನಂಬರ್ ತೊಗೊಂಡ್ರು ನಮಗೆ ಬರ್ತಕ್ಕಂಥ ರಿಸಲ್ಟು ನ್ಯಾಚುರಲ್ ನಂಬರೇ ಆಗಿರುತ್ತೆ. ನಾವು ಈಸ್ ಆಲ್ಸೋ ನ್ಯಾಚುರಲ್ ನಂಬರ್, ದೇರ್ಫೋರ್ ಎಫ್ ಈಸ್ ಆನ್ ಟು. ನೆಕ್ಸ್ಟ್ ಈಗ ಈ ಒಂದು ತಗೊಂಡು ಚೆಕ್ ಮಾಡ್ತಾರೆ. ಈ ಒಂದಿಗೂ ಫೇಲ್ ಆಗಬಾರ್ದು. ಈ ಒಂದು ನ್ಯಾಚುರಲ್ ನಂಬರ್ ತಗೊಂಡ್ರು ಫೇಲ್ ಆಗಬಾರ್ದು. ನೋಡೋಣ. ಫಾರ್ ಈ ಒಂದು ನ್ಯಾಚುರಲ್ ನಂಬರ್ ಕಂಡೀಷನ್ ಹೆಂಗೆ ಕೊಟ್ಟಿದ್ದಾರೆ? ಎಫ್ ಆಫ್ n ಈಸ್ ಈಕ್ವಲ್ ಟು n/2. ಅಗೇನ್ ಲೆಟ್ ಎಫ್ ಆಫ್ n ಈಸ್ ಈಕ್ವಲ್ ಟು y,
n by 2 is equal to y. It implies n is equal to 2y. n in terms of y ಮಾಡ್ಕೊಬೇಕು. ಎಕ್ಸಾಮ್ಗೆ ಬೇಕಾದರೆ ಇನ್ಸ್ಟೆಡ್ ಆಫ್ n ಎಕ್ಸ್ ಕೊಡ್ಬೋದು. ಹಿಯರ್ ಫಾರ್ ಆಲ್ y ಬಿಲಾಂಗ್ಸ್ ಟು ನ್ಯಾಚುರಲ್ ನಂಬರ್ ಆರ್ ಈವನ್ ನಂಬರ್, ನೀನು ಯಾವುದೇ ಈವನ್ ನಂಬರ್ ತಗೋ, ಈವನ್ ನ್ಯಾಚುರಲ್ ನಂಬರ್ ತಗೋ, ಈ ವೈ ಪ್ಲಸ್ಸಲ್ಲಿ ಯಾವುದೇ ಈವನ್ ನ್ಯಾಚುರಲ್ ನಂಬರ್ ತಗೊಂಡ್ರು ಬರ್ತಕ್ಕಂಥ ರಿಸಲ್ಟ್ 2 × 2 4, 2 × 4 8, 2 × 6 12 ಬರ್ತಕ್ಕಂಥ ರಿಸಲ್ಟು ನ್ಯಾಚುರಲ್ ನಂಬರೇ ಆಗಿರುತ್ತೆ. ನ್ಯಾಚುರಲ್ ನಂಬರ್ ಬಿಟ್ಟು ಬೇರೆ ಯಾವುದೇ ಕಾರಣಕ್ಕೂ ಬೇರೆ ನಂಬರ್ ಬರಬಾರ್ದು. ದೆನ್ n is equal to 2y is also natural number. Therefore, f is onto. f is onto. ಈವನ್ ನಂಬರ್ಗೂ ಆನ್ಟು ಎಕ್ಸಿಸ್ಟ್ ಆಗಿದೆ, ಆ್ಯಡ್ ನಂಬರ್ಗೂ ಆನ್ಟು ಎಕ್ಸಿಸ್ಟ್ ಆಗಿದೆ. ಬಟ್ ಒನ್ ಡಸ್ ನಾಟ್ ಎಕ್ಸಿಸ್ಟ್. ಒನ್ ಡಸ್ ನಾಟ್ ಎಕ್ಸಿಸ್ಟ್. ಬೈಜೆಕ್ಟಿವ್ ಅಂದರೆ ಏನು? ಎ ಫಂಕ್ಷನ್ ಹ್ಯಾಸ್ ಬೋತ್ ಒನ್ ಆ್ಯಂಡ್ ಆನ್ಟು ಈಸ್ ಕಾಲ್ಡ್ ಬೈಜೆಕ್ಟಿವ್. ಬಟ್ ಇಲ್ಲಿ ಒನ್ ಫೇಲ್ ಆಗಿದೆ, ಆನ್ಟು ಎಕ್ಸಿಸ್ಟ್ ಆಗಿದೆ. ದೇರ್ಫೋರ್ ದ ಗಿವನ್ ಫಂಕ್ಷನ್ ಫ್ರಮ್ ಎನ್ ಟು ಎನ್ ಈಸ್ ನಾಟ್ ಬೈಜೆಕ್ಟಿವ್. ಈಸ್ ನಾಟ್ ಬೈಜೆಕ್ಟಿವ್. ಈಸ್ ನಾಟ್ ಬೈಜೆಕ್ಟಿವ್. ಓಕೆ, ವೆರಿ ಇಂಪಾರ್ಟೆಂಟ್. ಪ್ರಾಕ್ಟೀಸ್ ಮಾಡಿ. ನಾನು GH ಮ್ಯಾಥ್ಸ್ ಯೂಟ್ಯೂಬ್ಗೆ ಪ್ರತಿಯೊಂದು ಪ್ರಾಬ್ಲಮ್ಸನ್ನು GH ಮ್ಯಾಥ್ಸ್ ಯೂಟ್ಯೂಬಲ್ಲಿ ಸೆಂಡ್ ಮಾಡ್ತಾ ಇರ್ತೇನೆ. ಪ್ರಾಕ್ಟೀಸ್ ಮಾಡಿ. ಸೆಕೆಂಡ್ PC ಸೈನ್ಸ್ ಸ್ಟೂಡೆಂಟ್ಸ್ಗೆ ಶೇರ್ ಮಾಡಿ, ವರ್ಕೌಟ್ ಮಾಡಿ. ಮ್ಯಾಕ್ಸಿಮಮ್ ಎಕ್ಸಾಮ್ಗೆ ಕೇಳ್ತಕ್ಕಂಥ ಪ್ರಾಬ್ಲಮ್ಸನ್ನೇ ನಾನು ಸೆಂಡ್ ಮಾಡ್ತಾ ಇರ್ತೇನೆ. ಯಾವುದೇ ಸೆಕೆಂಡ್ PC ಸೈನ್ಸ್ ಸ್ಟೂಡೆಂಟ್ಸ್ ಮ್ಯಾಥಮೆಟಿಕ್ಸ್ ತೊಗೊಂಡಿರೋ ಸ್ಟೂಡೆಂಟ್ಸ್ಗೆ ಶೇರ್ ಮಾಡಿ. ಮತ್ತು ಅಟ್ ದ ಸೇಮ್ ಟೈಮ್ ಸಬ್ಸ್ಕ್ರೈಬ್ ಆಗಿ. ಯಾಕೆ ನಾನು ಪ್ರತಿಯೊಂದು ಏನು ಕಳಿಸ್ತೀನಿ ಆ ವಿಡಿಯೋ ನಿಮಗೆ ಡೈರೆಕ್ಟಾಗಿ ಬಂದುಬಿಡುತ್ತೆ. ನೀವು ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ವಿಡಿಯೋಗಳು ಬರಲ್ಲ. ಅದಕ್ಕೋಸ್ಕರ ಫಸ್ಟು ಸಬ್ಸ್ಕ್ರೈಬ್ ಆಗಿ, ಪ್ರತಿಯೊಂದು ನೋಟಿಫಿಕೇಷನ್ಸು ನಿಮಗೆ ಮೊಬೈಲಿಗೆ ಬರುತ್ತೆ.